ಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಕುಡಿಯುವ ನೀರು ಬಂದಿಲ್ಲ. ಹೀಗಾಗಿ ಇಲ್ಲಿಯ ಮಹಿಳೆಯರು ರಾಜ್ಯ ಸರ್ಕಾರ ಆಗಿರ್ಬೋದು ಗದಗ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೀರಿಲ್ಲದೆ ಜೀವನ ಹೇಗೆ ಮಾಡಬೇಕಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮಹಿಳೆಯರಿದ್ದಾರೆ, ಅವರನ್ನು ಕೇಳೋಣ. ಅಮ್ಮ, ಈಗ ನೀರಿಲ್ದಂಗೆ ಹೆಂಗೆ ಜೀವನ ಮಾಡಕತ್ತೀರಿ ನೀವು ಅಂತ? ನಮ್ಗೆ ನೀರೇ ಇಲ್ರಿ, 1 ತಿಂಗಳಾತ್ರಿ. ಎಷ್ಟಂತ ಜೀವನ ಕಾಪಾಡ್ಕೋಬೇಕ್ರಿ. ನೀರಿಲ್ದ ಹೆಂಗೆ ಇರ್ಬೇಕ್ರಿ? ಬ್ಯಾಸ್ಗಿ ದಿನ ಕೂಳಿಲ್ದ ಇರ್ಬೋದ್ರಿ, ನೀರಿಲ್ದ ಇರೋಕ್ಕಾಗಲ್ರಿ ನಮ್ಗೆ. ಇನ್ನು ಮ್ಯಾಗ ನೀರು ಬಿಡ್ಲಿಲ್ಲ ಅಂದ್ರೆ ಏನು ಮಾಡೋದು ಮಾಡ್ತೀವಿ ರೀ. ನಾವು ಸಾಕಾಗೈತ್ರಿ ನಮ್ಗೆ. ನಮ್ಮ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರು ಹೊರ್ಬೇಕ್ರಿ ಹೇಳ್ರಿ. ನಾವು ಅರೆದವ್ರಾದ್ರೆ ತರ್ತೀವಿ, ಮುದುಕ್ರಿ ಎಷ್ಟಂತ ತರ್ಬೇಕ್ರಿ. ಅವ್ರು ಸತ್ಕೊಂತ ಕಾಲು ಕೈ ಬ್ಯಾನಾಗ್ಯಾವ ಅಂತಾರೆ. ಅವ್ರು ಏನು ಮಾಡಣ್ರಿ? ಈಗ ನಾವು ಅಂತಿಂತ ನೀರು ಕುಡಿದು ಜ್ವರ ಜಡ್ಡು ನೆಗಡಿ ಅಂತ ನಾವು ಒದ್ದಾಡಕತ್ತೀವಿ ರೀ. ಈಗ ಏನು ಮಾಡ್ಬೇಕ್ರಿ? ಇದಕ್ಕೆ ಸಮಸ್ಯೆ ಅವ್ರೇನು ತೋರಿಸ್ತಾರೇನ್ರಿ ನಮಗೆಲ್ಲರೂ? ಗರ್ಭಿಣಿ ಇರ್ತಾರೋ, ಮಕ್ಳು ಇರ್ತಾರ, ಅವ್ರು ಗರ್ಭಿಣಿಯರು ನಮ್ಮ ಮನ್ಯಾಗ ಆಡ್ ಅಂತ ಅದಾವ್ರಿ, ಪ್ರಾಣಿ ಅಂತ ಅದಾವ. ಅವಕ್ಕೆ ನೀರಾರ ಬೇಕಾರಿ. ಈಗ ಅವಕ್ಕೆ ಬಾಯಿ ಐತೇನ್ರಿ? ನಾವು ಹೇಳ್ತೀವ್ರಿ ಈಗ ಏನಿರೋದು ಅವಕ್ಕರ ಬೇಕಾರಿ. ಈಗ ಅವು ಬದುಕಾಕರ ಬೇಕಾರಿ. ನಮಗೆ ಬದುಕಾಗಿಲ್ಲ, ಅವಕ್ಕೆ ಎಲ್ಲಿದ್ರ ತರನ್ರಿ? ಎಷ್ಟು ದಿನ ಆತಮ್ಮ ಹಿಂಗೆ? 1 ತಿಂಗಳ ಮೇಲೆ ಆತ್ ಬಿಡ್ರಿ. ಇದು ನೀರು ಬರ್ತಿದ್ದು ನೀರು ನಿಮಗೆ ಇಲ್ಲೇ ಇದು ರೀ, ಹೊಳಿ ನೀರು ಬರ್ತಿದ್ರಿ, ಗದ್ದೆ ಆಳದ ನೀರು. ನೀವು ಯಾವ ಅಲ್ಲಿ ಇಲ್ಲಿ ಕುಡಿದು ಒಟ್ಟು ಸೌಳೀರು ಕುಡಿದು ಜಡ್ಡಿಗೆ ಬೀಳಕತ್ತೈತ್ರಿ ಜನ ಎಲ್ಲ. ಈ ಕೆರೆ ಇಲ್ಲ, ಬಾವಿಲ್ಲ, ಎಲ್ಲ ಬತ್ತೇವ್ರಿ. ಏನು ಮಾಡಣ್ರಿ ಸರ್ ನಾವು? ಪಂಚಾಯತ್ ಏನಂತ ನಾವು ಹೋಗ್ತೀರ ನಮ್ಮ? ಅವು ಪಂಚಾಯತಿಯವ್ರು ಬರೀ ಪೈಪ್ ಕೆಟ್ಟೈತೆ, ಅದು ಕೆಟ್ಟೈತೆ ಅಂತಾರ್ರಿ, ಮಾಡಿಸ್ಬೇಕಂತಾರ್ರಿ. ಅದಕ್ಕೆ ಯಾರು ಮುಂದಕ್ಕೆ ಹೋಗಿ ಮಾಡ್ಸಾರ ಇಲ್ರಿ. ಇಲ್ಲೇ ಹೇಳ್ತಾರ್ರಿ, ಬರೀ ನಮ್ಗೆ ಇದನ್ನ ಹೇಳ್ತಾರ್ರಿ, ಮಾಡ್ಸಕತ್ತೀವಿ ಅಂತಾರ್ರಿ. ನೀರು ಬರಲಿಲ್ಲ ಅಂದ್ರೆ ಪಂಚಾಯತ್ ಕಿಲಿ ಹಾಕ್ತೀವ್ರಿ, ಬೆಂಕಿ ಹಚ್ತೀವ್ರಿ ಅವ್ರಿಗೆ. ಅಷ್ಟೇ ರೀ, ಲಾಸ್ಟ್ ರೀ. ಇದು ಮಿಕ್ಕಿದ್ದು ಅಷ್ಟು ತ್ರಾಸ ಆಗೈತ್ರಿ ನಮ್ಗೆ. ಇಲ್ಲಿ ನಿಮ್ಮ ಶಾಸಕರು ಸಚಿವರು ಯಾರು ಏನು ಅನ್ನೋದಿಲ್ಲ? ಯಾರು ಏನು ಅನ್ನಲ್ರಿ. ಅವ್ರ ಮೇಲೆ ಅವರು, ಇವ್ರ ಮೇಲೆ ಇವರು ಹೇಳದ್ರಿ. ನಾವೇನು ಮಾಡಣ್ರಿ? ಇಲ್ಲಿ ಮನ್ಯಾಗ ಕುಂತ್ಕೊಂಡು ಹೆಣ್ಮಕ್ಳು. ಅಮ್ಮ, ಈಗ ಎಲ್ಲಿ ಹೋಗಿ ನೀರು ತೊಗೊಂಬರ್ತೀರಿ? ಮತ್ತು ನಿಮಗೆಲ್ಲ ವಯಸ್ಸಾಗ್ಯಾವ. ನಾವು ಏನು ರೀ ಅಲ್ಲಿ ಫ್ಯಾಟ್ರಿಗೆ ಹೋಗ್ತೀವ್ರಿ, ಅವನ್ನ ಸೌಳು ನೀರು ತೊಗೊಂಬಂದು ಕುಡಿತೀವಿ ರೀ. ಮತ್ತು ಕುಡ್ದ ನಮಗೀಗ ಮೈಯಾಗ ಆರಾಮಿಲ್ಲ ನೋಡ್ರಿ. ಏನು ಮಾಡ್ಬೇಕ್ರಿ? ಎಷ್ಟು ದಿನ ಆತಮ್ಮ ನೀರಿಲ್ಲಂಗೆ? ಹೆಂಗೆ? ಅದೇ ತಿಂಗಳ ಮೇಲೆ 8 ದಿನ ಆತ್ರಿ, ನೀರ ಇಲ್ರಿ. ಈ ಟ್ಯಾಂಕ್ ಐತಲ್ಲ, ಮತ್ತೆ ಟ್ಯಾಂಕ್ನಾಗ ನೀರು ಟ್ಯಾಂಕ್ನಾಗ ನೀರ ಬಿಟ್ಟಿಲ್ರಿ, ಎರುದಿಲ್ಲ ಅಂತಾರ್ರಿ. ಮತ್ತು ಅದಕ್ಕೆ ರೀ ಮತ್ತೆ ವಯಸ್ಸಾದಾರು ಎಲ್ಲರೂ ಹೆಂಗೆ ಮಾಡ್ತೀರಿ? ಮತ್ತೆ ಏನು ಮಾಡ್ಬೇಕು ನೋಡ್ರಿ? ಕೋಲ್ ಹಿಡ್ಕೊಂಡು ಹೋಗ್ಬೇಕ್ರಿ ನಾವು ನೀರಿಗೆ. ಮತ್ತು ಅದಕ್ಕೆ ರೀ ಏನು ಮಾಡ್ಬೇಕ್ರಿ? ನಾನು ನಮ್ಮ ಮನ್ಯಾಗಾರ ಯಾರು ಇಲ್ರಿ, ಒಬ್ಬೊಬ್ಬರೇ ಇರ್ತೀರಿ? ಒಬ್ಬೊಬ್ಬರೇ ಇರ್ತೀವ್ರಿ. ಮತ್ತೆ ಗರ್ಭಿಣಿಯರು ಮಕ್ಕಳು ಗಿಕ್ಕಳು ಹೆಂಗೆ ಅದು ಸಮಸ್ಯೆನ ಐತ್ರಿ. ಅದು ಮತ್ತೆಲ್ಲ ಸಮಸ್ಯೆನ ಐತ್ರಿ. ಮತ್ತೇನು ಮಾಡ್ಬೇಕ್ರಿ? ಏನು ಮಾಡ್ಬೇಕಂತೀರಿ ಸರ್ಕಾರ? ಸರ್ಕಾರ ಏನು ಮಾಡ್ತೈತೇನ್ರಿ? ನಮಗೂ ಏನು ಗೊತ್ತಾಗತ್ರಿ ನನಗೆ? ನೀರು ಬಿಡ್ಬೇಕ್ರಿ ನನಗೆ. ಏನು ಬಹಳಷ್ಟು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮ್ಮ, ಈಗ ನೀರಿಲ್ಲಂಗೆ ನೀವು ಹೆಂಗೆ ಜೀವನ ಮಾಡತ್ತೀರಿ ಈಗ ಅಂತ? ಏನು ಮಾಡೋಕ್ಕಾಗಲ್ರಿ. ಹುಡುಗರು ಸಾಲಿಗೆ ಹೋಗ್ಬೇಕಂದ್ರೂ ನಡ್ರಿ ಅರ್ಬಿ ಕಳೆದು ಹೋಗೋದು, ಯಾವ ಉಟ್ಕೊಂಡು ಹೋಗ್ಬಿಡ್ರಲ್ಲ, ಅದ ಬಟ್ಟಿ ಮ್ಯಾಗ ಕಳ್ಸೋದ್ರಿ. ಶಾಲೆ ಮಕ್ಕಳಿಗೆ ಸ್ನಾನ ಮಾಡ್ಸಕ್ಕೆ ನೀರು ಮಾಡ್ಸಂಗಿಲ್ಲ ರೀ, ಹಂಗೆ ಕಳ್ಸಂಗಿಲ್ಲ. ಮಾಡಿಸ್ತೀರಿ? ಅದು ನೀರಿಗೆ 2 ತಿಂಗಳು 1.5 ತಿಂಗಳು ಆಗಪ್ಪಂತ್ರಿ. ಆ ನೀರು ಇಲ್ಲಾರಕ ಹುಡ್ರು ಹಂಗೆ ಹೋಗುದ್ರಿ. ಎಲ್ಲಾರ ತರೋದು ಅವ್ನು ನೆಗಡಿ ಜ್ವರ ಬರೋದು ಹೋಗುದ್ರಿ ಹುಡ್ರು. ದೊಡ್ಡ ಟ್ಯಾಂಕ್ ಐತಲ್ಲ? ಟ್ಯಾಂಕ್ ಐತ್ರಿ, ಟ್ಯಾಂಕ್ ಇದ್ರೂ ಇಲ್ಲ. ಹಂಗೆ ನೀರು ಇರಂಗಿಲ್ಲ, ಎಲ್ಲಿ ಹೋದ್ರು ಪೈಪ್ ಕಟ್ಟಾಗೈತಿ ಅಂತ ಹೇಳ್ತಾರೆ. ಶುದ್ಧ ನೀರಿನ ಘಟಕ ಐತಲ್ಲ ನಿಮ್ಮೂರಾಗ, ಅದ್ರ ನೀರು ಬರ್ತಾವ? ಯಾವ ನೀರು ಬರಂಗಿಲ್ರಿ. ಒಂದು ವರ್ಷ ಅಂತ ಅಲ್ರಿ, ಪ್ರತಿ ವರ್ಷ ಆದ್ರೂ ಇದನ್ನ ರೀ. ಇದು ಯಾವಾಗ ನೋಡಿದ್ರೆ ನೀರಿಲ್ಲ, ಪೈಪ್ ಹೊಡೆದೈತಿ, ಮಿಷಿನ್ ಕಟ್ಟೈತಿ, ಇದಾತಂತ ಬರೀ ಏನಂದ್ರು ಒಂದು ಹೇಳ್ತಾರೆ. ಒಟ್ಟಾರೆ ಹೇಳ್ಬೇಕಂತಾರೆ ಇಲ್ಲಿಯ ಜನರಿಗೆ ಕುಡಿಯುವ ನೀರು ಸಿಗದೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಬೇಸಿಗೆ ಆರಂಭದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಕುಡಿಯುವ ನೀರು ಬಂದಿಲ್ಲ. ಹೀಗಾಗಿ ಇಲ್ಲಿಯ ಮಹಿಳೆಯರು ರಾಜ್ಯ ಸರ್ಕಾರ ಆಗಿರ್ಬೋದು ಗದಗ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೀರಿಲ್ಲದೆ ಜೀವನ ಹೇಗೆ ಮಾಡಬೇಕಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮಹಿಳೆಯರಿದ್ದಾರೆ, ಅವರನ್ನು ಕೇಳೋಣ. ಅಮ್ಮ, ಈಗ ನೀರಿಲ್ದಂಗೆ ಹೆಂಗೆ ಜೀವನ ಮಾಡಕತ್ತೀರಿ ನೀವು ಅಂತ? ನಮ್ಗೆ ನೀರೇ ಇಲ್ರಿ, 1 ತಿಂಗಳಾತ್ರಿ. ಎಷ್ಟಂತ ಜೀವನ ಕಾಪಾಡ್ಕೋಬೇಕ್ರಿ. ನೀರಿಲ್ದ ಹೆಂಗೆ ಇರ್ಬೇಕ್ರಿ? ಬ್ಯಾಸ್ಗಿ ದಿನ ಕೂಳಿಲ್ದ ಇರ್ಬೋದ್ರಿ, ನೀರಿಲ್ದ ಇರೋಕ್ಕಾಗಲ್ರಿ ನಮ್ಗೆ. ಇನ್ನು ಮ್ಯಾಗ ನೀರು ಬಿಡ್ಲಿಲ್ಲ ಅಂದ್ರೆ ಏನು ಮಾಡೋದು ಮಾಡ್ತೀವ್ರಿ. ನಾವು ಸಾಕಾಗೈತ್ರಿ ನಮ್ಗೆ. ನಮ್ಮ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರು ಹೊರ್ಬೇಕ್ರಿ ಹೇಳ್ರಿ. ನಾವು ಅರೆದವ್ರಾದ್ರೆ ತರ್ತೀವಿ, ಮುದುಕ್ರಿ ಎಷ್ಟಂತ ತರ್ಬೇಕ್ರಿ. ಅವ್ರು ಸತ್ಕೊಂತ ಕಾಲು ಕೈ ಬ್ಯಾನಾಗ್ಯಾವ ಅಂತಾರ್ರಿ. ಅವ್ರು ಏನು ಮಾಡಣ್ರಿ? ಈಗ ನಾವು ಅಂತಿಂತ ನೀರು ಕುಡಿದು ಜ್ವರ ಜಡ್ಡು ನೆಗಡಿ ಅಂತ ನಾವು ಒದ್ದಾಡಕತ್ತೀವ್ರಿ. ಈಗ ಏನು ಮಾಡ್ಬೇಕ್ರಿ? ಇದಕ್ಕೆ ಸಮಸ್ಯೆ ಅವ್ರೇನು ತೋರಿಸ್ತಾರೇನ್ರಿ ನಮಗೆಲ್ಲರೂ? ಗರ್ಭಿಣಿ ಇರ್ತಾರೋ, ಮಕ್ಕಳು ಇರ್ತಾರ, ಅವ್ರು ಗರ್ಭಿಣಿಯರು ನಮ್ಮ ಮನ್ಯಾಗ ಆಡ್ ಅಂತ ಅದಾವ್ರಿ, ಪ್ರಾಣಿ ಅಂತ ಅದಾವ. ಅವಕ್ಕೆ ನೀರಾರ ಬೇಕಾರಿ. ಈಗ ಅವಕ್ಕೆ ಬಾಯಿ ಐತೇನ್ರಿ? ನಾವು ಹೇಳ್ತೀವ್ರಿ ಈಗ ಏನಿರೋದು ಅವಕ್ಕರ ಬೇಕಾರಿ. ಈಗ ಅವು ಬದುಕಾಕರ ಬೇಕಾರಿ. ನಮಗೆ ಬದುಕಾಗಿಲ್ಲ, ಅವಕ್ಕೆ ಎಲ್ಲಿದ್ರ ತರನ್ರಿ? ಎಷ್ಟು ದಿನ ಆತಮ್ಮ ಹಿಂಗೆ? 1 ತಿಂಗಳ ಮೇಲೆ ಆತ್ ಬಿಡ್ರಿ. ಇದು ನೀರು ಬರ್ತಿದ್ದು ನೀರು ನಿಮಗೆ ಇಲ್ಲೇ ಇದು ರೀ,
ಹೊಳಿ ನೀರು ಬರ್ತಿದ್ರಿ ಗದ್ದೆ ಆಳದ ನೀರು ನೀವು ಯಾವ ಅಲ್ಲಿ ಇಲ್ಲಿ ಕುಡಿದು ಒಟ್ಟು ಸೌಳು ನೀರು ಕುಡಿದು ಜಡ್ಡಿಗೆ ಬೀಳಕತ್ತೈತ್ರಿ ಜನ ಎಲ್ಲ ಈ ಕೆರೆ ಇಲ್ಲ ಬಾವಿ ಇಲ್ಲ ಎಲ್ಲ ಬತ್ತೇವ್ರಿ ಏನು ಮಾಡನ್ರಿ ಸರ್ ನಾವು ಪಂಚಾಯತ್ ಏನಂತಾರ ಹೋಗ್ತೀರ ನಮ್ಮ ಅವು ಪಂಚಾಯತಿಯವ್ರು ಬರೀ ಪೈಪ್ ಕೆಟ್ಟೈತೆ ಅದು ಕೆಟ್ಟೈತೆ ಅಂತಾರ್ರಿ ಮಾಡಿಸ್ಬೇಕಂತಾರ್ರಿ ಅದಕ್ಕೆ ಯಾರು ಮುಂದಕ್ಕೆ ಹೋಗಿ ಮಾಡ್ಸಾರ ಇಲ್ರಿ ಇಲ್ಲೇ ಹೇಳ್ತಾರ್ರಿ ಬರೀ ನಮ್ಗೆ ಇದನ್ನ ಹೇಳ್ತಾರ್ರಿ ಮಾಡ್ಸಕತ್ತೀವಿ ಅಂತಾರ್ರಿ ನೀರು ಬರಲಿಲ್ಲ ಅಂದ್ರೆ ನೀರು ಬರಲಿಲ್ಲ ಅಂದ್ರೆ ಪಂಚಾಯತ್ ಕಿಲಿ ಹಾಕ್ತೀವ್ರಿ ಬೆಂಕಿ ಹಚ್ತೀವ್ರಿ ಅವ್ರಿಗೆ ಅಷ್ಟೇ ರೀ ಲಾಸ್ಟ್ ರೀ ಇದು ಮಿಕ್ಕಿದ್ದು ಅಷ್ಟು ತ್ರಾಸ ಆಗೈತ್ರಿ ನಮ್ಗೆ ಇಲ್ಲಿ ನಿಮ್ಮ ಶಾಸಕರು ಸಚಿವರು ಯಾರು ಏನು ಅನ್ನೋದಿಲ್ಲ ಯಾರು ಏನು ಅನ್ನಲ್ರಿ ಅವ್ರ ಮೇಲೆ ಅವರು ಇವ್ರ ಮೇಲೆ ಇವ್ರು ಹೇಳದ್ರಿ ನಾವೇನು ಮಾಡನ್ರಿ ಇಲ್ಲಿ ಮನ್ಯಾಗ ಕುಂತ್ಕೊಂಡು ಹೆಣ್ಮಕ್ಳು ಅಮ್ಮ ಈಗ ಎಲ್ಲಿ ಹೋಗಿ ನೀರು ತೊಗೊಂಬರ್ತೀರಿ ಮತ್ತು ನಿಮಗೆಲ್ಲ ವಯಸ್ಸಾಗ್ಯಾವ ನಾವು ಏನು ರೀ ಅಲ್ಲಿ ಫ್ಯಾಟ್ರಿಗೆ ಹೋಗ್ತೀವ್ರಿ ಅವನ್ನ ಸೌಳು ನೀರು ಕುತ್ಕೊಂಬಂದು ಕುಡಿತೀವ್ರಿ ಮತ್ತು ಕುಡ್ದ ನಮಗೀಗ ಮೈಯಾಗ ಆರಾಮಿಲ್ಲ ನೋಡ್ರಿ ಏನು ಮಾಡ್ಬೇಕ್ರಿ ಎಷ್ಟು ದಿನ ಆತಮ್ಮ ನೀರಿಲ್ಲಂಗೆ ಹೆಂಗೆ ಅದೇ ತಿಂಗಳ ಮೇಲೆ 8 ದಿನ ಆತ್ರಿ ನೀರ ಇಲ್ರಿ ಈ ಟ್ಯಾಂಕ್ ಐತಲ್ಲ ಮತ್ತೆ ಟ್ಯಾಂಕ್ನ ನೀರು ಟ್ಯಾಂಕ್ನ್ಯಾಗ ನೀರ ಬಿಟ್ಟಿಲ್ರಿ ಎರುದಿಲ್ಲ ಅಂತಾರ್ರಿ ಮತ್ತು ಅದಕ್ಕೆ ರೀ ಮತ್ತೆ ಈಗ ವಯಸ್ಸಾದಾರು ಎಲ್ಲರೂ ಹೆಂಗೆ ಮಾಡ್ತೀರಿ ಮತ್ತೆ ಏನು ಮಾಡ್ಬೇಕು ನೋಡ್ರಿ ಕೋಲ್ ಹಿಡ್ಕೊಂಡು ಹೋಗ್ಬೇಕ್ರಿ ನಾವು ನೀರಿಗೆ ಮತ್ತು ಅದಕ್ಕೆ ರೀ ಏನು ಮಾಡ್ಬೇಕ್ರಿ ನಾನು ನಮ್ಮ ಮನ್ಯಾಗಾರ ಯಾರು ಇಲ್ರಿ ಒಬ್ಬೊಬ್ಬರೇ ಇರ್ತೀರಿ ಒಬ್ಬೊಬ್ಬರೇ ಇರ್ತೀವ್ರಿ ಮತ್ತೆ ಗರ್ಭಿಣಿಯರು ಮಕ್ಕಳು ಗಿಕ್ಕಳು ಹೆಂಗೆ ಜಳಕ ಮಾಡೋದು ಅದು ಸಮಸ್ಯೆನ ಐತ್ರಿ ಅದು ಮತ್ತೆಲ್ಲ ಸಮಸ್ಯೆನ ಐತ್ರಿ ಮತ್ತೇನು ಮಾಡ್ಬೇಕ್ರಿ ಈಗೇನು ಮಾಡ್ಬೇಕಂತೀರಿ ಸರ್ಕಾರ ಏನು ಮಾಡ್ತೈತೇನ್ರಿ ನಮಗೂ ಏನು ಗೊತ್ತಾಗತ್ರಿ ನನಗೆ ನೀರು ಬಿಡ್ಬೇಕ್ರಿ ನನಗೆ ಏನು ಬಹಳಷ್ಟು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮ್ಮಾರ ಈಗ ನೀರಿಲ್ಲಂಗೆ ನೀವು ಹೆಂಗೆ ಜೀವನ ಮಾಡತ್ತೀರಿ ಈಗ ಅಂತ ಏನು ಮಾಡೋಕ್ಕಾಗಲ್ರಿ ಹುಡುಗರು ಸಾಲಿಗೆ ಹೋಗ್ಬೇಕಂದ್ರೂ ನಡ್ರಿ ಅರ್ಬಿ ಕಳ್ದು ಹೋಗೋದು ಯಾವ ಉಟ್ಕೊಂಡು ಹೋಗ್ಬಿಡ್ರಲ್ಲ ಅದ ಬಟ್ಟಿ ಮ್ಯಾಗ ಕಳ್ಸೋದ್ರಿ ಶಾಲೆ ಮಕ್ಕಳಿಗೆ ಸ್ನಾನ ಮಾಡ್ಸಕ್ ನೀರು ಮಾಡ್ಸಂಗಿಲ್ಲ ರೀ ಹಂಗ ಕಳ್ಸಂಗಿಲ್ಲ ಎಷ್ಟು ದಿನಕ್ಕೆ ಮಾಡಿಸ್ತೀರಿ ಅದು ನೀರಿಗೆ ಒಂದೂವರೆ ತಿಂಗಳಾಗಕ್ಕೆ ಬಂತ್ರಿ ಆ ನೀರು ಇಲ್ಲಾರಕ ಹುಡ್ರು ಹಂಗ ಹೋಗುದ್ರಿ ಎಲ್ಲಾರ ತರೋದು ಒಂದು ನೆಗಡಿ ಜ್ವರ ಬರೋದು ಹೋಗುದ್ರಿ ಹುಡ್ರು ದೊಡ್ಡ ಟ್ಯಾಂಕ್ ಐತಲ್ಲ ಟ್ಯಾಂಕ್ ಐತ್ರಿ ಟ್ಯಾಂಕ್ ಇದ್ರೂ ಇಲ್ಲ ಹಂಗ ನೀರು ಇರಂಗಿಲ್ಲ ಎಲ್ಲಿ ಹೋದ್ರು ಪೈಪ್ ಕಟ್ಟಾಗೈತಿ ಅಂತ ಹೇಳ್ತಾರೆ ಶುದ್ಧ ನೀರಿನ ಘಟಕ ಐತಲ್ಲ ನಿಮ್ಮೂರಾಗ ಆದ್ರೆ ನೀರು ಬರ್ತಾವ ಯಾವ ನೀರು ಬರಂಗಿಲ್ರಿ ಒಂದು ವರ್ಷ ಅಂತಲ್ರಿ ಪ್ರತಿ ವರ್ಷ ಆದ್ರೂ ನೀರನ್ನ ಇದನ್ನ ರೀ ಇದು ಯಾವಾಗ ನೋಡಿದ್ರು ನೀರಿಲ್ಲ ಪೈಪ್ ಹೊಡೆದೈತಿ ಮಿಷನ್ ಕಟ್ಟೈತಿ ಇದಾತಂತ ಬರೀ ಏನಂದ್ರು ಒಂದು ಹೇಳ್ತಾರೆ ಒಟ್ಟಾರೆ ಹೇಳ್ಬೇಕಂತಾರೆ ಇಲ್ಲಿಯ ಜನರಿಗೆ ಕುಡಿಯುವ ನೀರು ಸಿಗದೆ ಜನರು ಪರದಾಟ ನಡೆಸ್ತಾ ಇದ್ದಾರೆ ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್ ರಿಪಬ್ಲಿಕ್ ಕನ್ನಡ ಗದಗ ಬೇಸಿಗೆ ಆರಂಭದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಗದಗ ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಕುಡಿಯುವ ನೀರು ಬಂದಿಲ್ಲ ಹೀಗಾಗಿ ಇಲ್ಲಿಯ ಮಹಿಳೆಯರು ರಾಜ್ಯ ಸರ್ಕಾರ ಆಗಿರ್ಬೋದು ಗದಗ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ನೀರಿಲ್ಲದೆ ಜೀವನ ಹೇಗೆ ಮಾಡಬೇಕಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮಹಿಳೆಯರಿದ್ದಾರೆ ಅವರನ್ನ ಕೇಳೋಣ ಅಮ್ಮ ಈಗ ನೀರಿಲ್ದಂಗೆ ಹೆಂಗೆ ಜೀವನ ಮಾಡಕತ್ತೀರಿ ನೀವು ಅಂತ ನಮ್ಗೆ ನೀರೇ ಇಲ್ರಿ 1 ತಿಂಗಳಾತ್ರಿ ಎಷ್ಟಂತ ಜೀವನ ಕಾಪಾಡ್ಕೋಬೇಕ್ರಿ ನೀರಿಲ್ದ ಹೆಂಗೆ ಇರ್ಬೇಕ್ರಿ ಬ್ಯಾಸ್ಗಿ ದಿನ ಕೂಳಿಲ್ದ ಇರ್ಬೋದ್ರಿ ನೀರಿಲ್ದ ಇರೋಕ್ಕಾಗಲ್ರಿ ನಮ್ಗೆ ಇನ್ನು ಮ್ಯಾಗ ನೀರು ಬಿಡ್ಲಿಲ್ಲ ಅಂದ್ರೆ ಏನು ಮಾಡೋದು ಮಾಡ್ತೀವ್ರಿ ನಾವು ಸಾಕಾಗೈತ್ರಿ ನಮ್ಗೆ ನಮ್ಮ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರು ಹೊರ್ಬೇಕ್ರಿ ಹೇಳ್ರಿ ನಾವು ಅರೆದಾರಾದ್ರೆ ತರ್ತೀವಿ ಮುದುಕ್ರಿ ಎಷ್ಟಂತ ತರ್ಬೇಕ್ರಿ ಅವ್ರು ಸತ್ಕೊಂತ ಕಾಲು ಕೈ ಬ್ಯಾನ್ ಆಗ್ಯಾವಂತಾರ್ರಿ ಅವ್ರು ಏನು ಮಾಡನ್ರಿ ಈಗ ನಾವು ಅಂತಿಂತ ನೀರು ಕುಡಿದು ಜ್ವರ ಜಡ್ಡು ನೆಗಡಿ ಅಂತ ನಾವು ಒದ್ದಾಡಕತ್ತೀವ್ರಿ ಈಗ ಏನು ಮಾಡ್ಬೇಕ್ರಿ ಇದಕ್ಕೆ ಸಮಸ್ಯೆ ಅವ್ರೇನು ತೋರಿಸ್ತಾರಲ್ರಿ ನಮಗೆಲ್ಲರೂ ಗರ್ಭಿಣಿ ಇರ್ತಾರ ಮಕ್ಕಳು ಇರ್ತಾರ ಅವ್ರು ಗರ್ಭಿಣಿಯರು ನಮ್ಮ ಮನ್ಯಾಗ ಆಡ್ ಅಂತ ಅದಾವ್ರಿ ಪ್ರಾಣಿ ಅಂತ ಅದಾವ ಅವಕ್ಕೆ ನೀರಾರ ಬೇಕಾರಿ ಈಗ ಅವಕ್ಕೆ ಬಾಯಿ ಐತೇನ್ರಿ ನಾವು ಹೇಳ್ತೀವ್ರಿ ಈಗ ಏನಿರೋದು ಅವಕ್ಕರ ಬೇಕಾರಿ ಈಗ ಅವು ಬದುಕಾಕರ ಬೇಕಾರಿ ನಮಗೆ ಬದುಕಾಗಿಲ್ಲ ಅವಕ್ಕೆ ಎಲ್ಲಿದ್ರ ತರನ್ರಿ ಎಷ್ಟು ದಿನ ಆತಮ್ಮ ಹಿಂಗೆ 1 ತಿಂಗಳ ಮೇಲೆ ಆತ್ ಬಿಡ್ರಿ ಇದು ನೀರು ಬರ್ತಿದ್ದು ನೀರು ನಿಮಗೆ ಇಲ್ಲೇ ಇದು ರೀ ಹೊಳಿ ನೀರು ಬರ್ತಿದ್ರಿ ಗದ್ದೆ ಆಳದ ನೀರು ನೀವು ಯಾವ ಅಲ್ಲಿ ಇಲ್ಲಿ ಕುಡಿದು ಒಟ್ಟು ಸೌಳು ನೀರು ಕುಡಿದು ಜಡ್ಡಿಗೆ ಬೀಳಕತ್ತೈತ್ರಿ ಜನ ಎಲ್ಲ ಈ ಕೆರೆ ಇಲ್ಲ ಬಾವಿ ಇಲ್ಲ ಎಲ್ಲ ಬತ್ತೇವ್ರಿ ಏನು ಮಾಡನ್ರಿ ಸರ್ ನಾವು ಪಂಚಾಯತ್ ಏನಂತಾರ ಹೋಗ್ತೀರ ನಮ್ಮ ಅವು ಪಂಚಾಯತಿಯವ್ರು ಬರೀ ಪೈಪ್ ಕೆಟ್ಟೈತೆ ಅದು ಕೆಟ್ಟೈತೆ ಅಂತಾರ್ರಿ ಮಾಡಿಸ್ಬೇಕಂತಾರ್ರಿ ಅದಕ್ಕೆ ಯಾರು ಮುಂದಕ್ಕೆ ಹೋಗಿ ಮಾಡ್ಸಾರ ಇಲ್ರಿ ಇಲ್ಲೇ ಹೇಳ್ತಾರ್ರಿ ಬರೀ ನಮ್ಗೆ ಇದನ್ನ ಹೇಳ್ತಾರ್ರಿ ಮಾಡ್ಸಕತ್ತೀವಿ ಅಂತಾರ್ರಿ ನೀರು ಬರಲಿಲ್ಲ ಅಂದ್ರೆ ಪಂಚಾಯತ್ ಕಿಲಿ ಹಾಕ್ತೀವ್ರಿ ಬೆಂಕಿ ಹಚ್ತೀವ್ರಿ ಅವ್ರಿಗೆ ಅಷ್ಟೇ ರೀ ಲಾಸ್ಟ್ ರೀ ಇದು ಮಿಕ್ಕಿದ್ದು ಅಷ್ಟು ತ್ರಾಸ ಆಗೈತ್ರಿ ನಮ್ಗೆ ಇಲ್ಲಿ ನಿಮ್ಮ ಶಾಸಕರು ಸಚಿವರು ಯಾರು ಏನು ಅನ್ನೋದಿಲ್ಲ ಯಾರು ಏನು ಅನ್ನಲ್ರಿ ಅವ್ರ ಮೇಲೆ ಅವರು ಇವ್ರ ಮೇಲೆ ಇವ್ರು ಹೇಳದ್ರಿ ನಾವೇನು ಮಾಡನ್ರಿ ಇಲ್ಲಿ ಮನ್ಯಾಗ ಕುಂತ್ಕೊಂಡು ಹೆಣ್ಮಕ್ಳು ಅಮ್ಮ ಈಗ ಎಲ್ಲಿ ಹೋಗಿ ನೀರು ತೊಗೊಂಬರ್ತೀರಿ ಮತ್ತು ನಿಮಗೆಲ್ಲ ವಯಸ್ಸಾಗ್ಯಾವ ನಾವು ಏನು ರೀ ಅಲ್ಲಿ ಫ್ಯಾಟ್ರಿಗೆ ಹೋಗ್ತೀವ್ರಿ ಅವನ್ನ ಸೌಳು ನೀರು ಕುತ್ಕೊಂಬಂದು ಕುಡಿತೀವ್ರಿ ಮತ್ತು ಕುಡ್ದ ನಮಗೀಗ ಮೈಯಾಗ ಆರಾಮಿಲ್ಲ ನೋಡ್ರಿ ಏನು ಮಾಡ್ಬೇಕ್ರಿ ಎಷ್ಟು ದಿನ ಆತಮ್ಮ ನೀರಿಲ್ಲಂಗೆ ಹೆಂಗೆ ಅದೇ ತಿಂಗಳ ಮೇಲೆ 8 ದಿನ ಆತ್ರಿ ನೀರ ಇಲ್ರಿ ಈ ಟ್ಯಾಂಕ್ ಐತಲ್ಲ ಮತ್ತೆ ಟ್ಯಾಂಕ್ನ ನೀರು ಟ್ಯಾಂಕ್ನ್ಯಾಗ ನೀರ ಬಿಟ್ಟಿಲ್ರಿ ಎರುದಿಲ್ಲ ಅಂತಾರ್ರಿ ಮತ್ತು ಅದಕ್ಕೆ ರೀ ಮತ್ತೆ ಈಗ ವಯಸ್ಸಾದಾರು ಎಲ್ಲರೂ ಹೆಂಗೆ ಮಾಡ್ತೀರಿ ಮತ್ತೆ ಏನು ಮಾಡ್ಬೇಕು ನೋಡ್ರಿ ಕೋಲ್ ಹಿಡ್ಕೊಂಡು ಹೋಗ್ಬೇಕ್ರಿ ನಾವು ನೀರಿಗೆ ಮತ್ತು ಅದಕ್ಕೆ ರೀ ಏನು ಮಾಡ್ಬೇಕ್ರಿ ನಾನು ನಮ್ಮ ಮನ್ಯಾಗಾರ ಯಾರು ಇಲ್ರಿ ಒಬ್ಬೊಬ್ಬರೇ ಇರ್ತೀರಿ
ಒಬ್ಬೊಬ್ಬರೇ ಇರ್ತೀವ್ರಿ. ಮತ್ತೆ ಗರ್ಭಿಣಿಯರು ಮಕ್ಕಳು ಗಿಕ್ಕಳು ಹೆಂಗೆ ಜಳಕ ಮಾಡೋದು ಅದು ಸಮಸ್ಯೆನ ಐತ್ರಿ ಅದು, ಮತ್ತೆಲ್ಲ ಸಮಸ್ಯೆನ ಐತ್ರಿ. ಮತ್ತೇನು ಮಾಡ್ಬೇಕ್ರಿ? ಈಗೇನು ಮಾಡ್ಬೇಕಂತೀರಿ ಸರ್ಕಾರ? ಸರ್ಕಾರ ಏನು ಮಾಡ್ತೈತೇನ್ರಿ? ನಮಗೂ ಏನು ಗೊತ್ತಾಗತ್ತೆ ರೀ ನನಗೆ? ನೀರು ಬಿಡ್ಬೇಕ್ರಿ ನನಗೆ. ಏನು ಬಹಳಷ್ಟು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮ್ಮಾರ ಈಗ ನೀರಿಲ್ಲಂಗೆ ನೀವು ಹೆಂಗೆ ಜೀವನ ಮಾಡತ್ತೀರಿ ಈಗ ಅಂತ? ಏನು ಮಾಡೋಕ್ಕಾಗಲ್ರಿ. ಹುಡುಗರು ಸಾಲಿಗೆ ಹೋಗ್ಬೇಕಂದ್ರೂ ನಡ್ರಿ ಅರ್ಬಿ ಕಳ್ದು ಹೋಗೋದು ಯಾವ ಉಟ್ಕೊಂಡು ಹೋಗ್ಬಿಡ್ರಲ್ಲ ಅದ ಬಟ್ಟಿ ಮ್ಯಾಗ ಕಳ್ಸೋದ್ರಿ. ಶಾಲೆ ಮಕ್ಕಳಿಗೆ ಸ್ನಾನ ಮಾಡ್ಸಕ್ ನೀರು ಮಾಡ್ಸಂಗಿಲ್ಲ ರೀ, ಹಂಗೆ ಕಳ್ಸಂಗಿಲ್ಲ. ಎಷ್ಟು ದಿನಕ್ಕೆ ಮಾಡಿಸ್ತೀರಿ? ಅದು ನೀರಿಗೆ ಒಂದೂವರೆ ತಿಂಗಳಾಗಕ್ಕೆ ಬಂತ್ರಿ. ಆ ನೀರು ಇಲ್ಲಾರಕ ಹುಡ್ರು ಹಂಗೆ ಹೋಗುದ್ರಿ. ಎಲ್ಲಾರ ತರೋದು ಒಂದು ನೆಗಡಿ ಜ್ವರ ಬರೋದು ಹೋಗುದ್ರಿ ಹುಡ್ರು. ದೊಡ್ಡ ಟ್ಯಾಂಕ್ ಐತಲ್ಲ? ಟ್ಯಾಂಕ್ ಐತ್ರಿ, ಟ್ಯಾಂಕ್ ಇದ್ರೂ ಇಲ್ಲ ಹಂಗೆ ನೀರು ಇರಂಗಿಲ್ಲ. ಎಲ್ಲಿ ಹೋದ್ರು ಪೈಪ್ ಕಟ್ಟಾಗೈತಿ ಅಂತ ಹೇಳ್ತಾರೆ. ಶುದ್ಧ ನೀರಿನ ಘಟಕ ಐತಲ್ಲ ನಿಮ್ಮೂರಾಗ, ಅದ್ರ ನೀರು ಬರ್ತಾವ? ಯಾವ ನೀರು ಬರಂಗಿಲ್ರಿ. ಒಂದು ವರ್ಷ ಅಂತಲ್ರಿ, ಪ್ರತಿ ವರ್ಷ ಆದ್ರೂ ಇದನ್ನ ರೀ ಇದು. ಯಾವಾಗ ನೋಡಿದ್ರೆ ನೀರಿಲ್ಲ, ಪೈಪ್ ಹೊಡೆದೈತಿ, ಮಿಷನ್ ಕಟ್ಟೈತಿ, ಇದಾತಂತ ಬರೀ ಏನಂದ್ರು ಒಂದು ಹೇಳ್ತಾರೆ. ಒಟ್ಟಾರೆ ಹೇಳ್ಬೇಕಂತಾರೆ ಇಲ್ಲಿಯ ಜನರಿಗೆ ಕುಡಿಯುವ ನೀರು ಸಿಗದೆ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.